ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನುಸವಿರುಚಿಯನ್ ವ್ಲಾಗ್ಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅನ್ನಂ ಪರಬ್ರಹ್ಮ ಸ್ವರೂಪಂ. ನಾನಿವತ್ತು ಶ್ರೀ ಸಿದ್ಧಗಂಗಾ ಕ್ಷೇತ್ರದ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ. ಒಂದು ವಿಸಿಟ್ ಮಾಡೋಣ ಬನ್ನಿ. ಶ್ರೀ ಸಿದ್ಧಗಂಗಾ ಕ್ಷೇತ್ರವು ತುಮಕೂರು ನಗರದಿಂದ ಸುಮಾರು 6 ಕಿಲೋಮೀಟರಷ್ಟು ದೂರ ಇದೆ. ಊಟ, ವಿದ್ಯೆ ಮತ್ತು ವಸತಿಯ ಉಚಿತ ವ್ಯವಸ್ಥೆ ಕೂಡ ಇದೆ. ಇಲ್ಲಿ 10,000 ವಿದ್ಯಾರ್ಥಿಗಳು ವಸತಿಯಲ್ಲಿ ಇದ್ದಾರೆ ಮತ್ತು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇದೇ ಕಾರಣದಿಂದ ತ್ರಿವಿಧ ದಾಸೋಹದ ಕ್ಷೇತ್ರ ಅಂತ ಪ್ರಸಿದ್ಧಿ ಕೂಡ ಹೊಂದಿದೆ. ಸ್ವಾಮಿಗಳಿಗೆ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮಿಗಳಿಗೆ ಕರ್ನಾಟಕ ರತ್ನ ಪದ್ಮಭೂಷಣ ಪ್ರಶಸ್ತಿ ಕೂಡ ನೀಡಲಾಗಿದೆ. ಈ ಸ್ವಾಮಿಗಳನ್ನು, ಶಿವಕುಮಾರ ಸ್ವಾಮಿಗಳನ್ನು ನಡೆದಾಡುವ ದೇವರು, ಕಾಯಕ ಯೋಗಿ, ತ್ರಿವಿಧ ದಾಸೋಹಿ, ಆಧುನಿಕ ಬಸವಣ್ಣ ಅಂತ ಕೂಡ ಕರೀತಾರೆ. ಆ ರೀತಿ ಪ್ರಸಿದ್ಧಿ ಹೊಂದಿದ್ದಾರೆ. ಅವರ ನುಡಿ ಏನು ಅಂತ ಅಂದರೆ ಕಾಯಕವೇ ಕೈಲಾಸ ಅಂತ. ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು ಜನವರಿ 21, 2019 ಐಕ್ಯರಾಗಿದ್ದಾರೆ. ಇದು ಐಕ್ಯರಾದ ಸ್ಥಳ ನೋಡಿ. ನಾವೀಗ ಅಲ್ಲೇ ವಿಸಿಟ್ ಮಾಡ್ತಾ ಇದ್ದೀವಿ ನೋಡಿ. ಈ ಪ್ಲೇಸ್ ಏನಿದೆ ಇಲ್ಲೇ ಐಕ್ಯ ಮಾಡಿದ್ದಾರೆ ಸ್ವಾಮಿಗಳನ್ನ. ಸುಮಾರು 10,000 ಜನ ವಿದ್ಯಾರ್ಥಿಗಳು ಅಲ್ಲಿ ವಸತಿಯಲ್ಲಿ ಇದ್ದು ಶಿಕ್ಷಣನ ಪಡಿತಾ ಇದ್ದಾರೆ. ಊಟ, ವಸತಿ, ವಿದ್ಯೆ ಇಷ್ಟು ಕೂಡ ಫ್ರೀಯಾಗಿ ಈ ಸಂಸ್ಥೆಯಿಂದ ನೀಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಸ್ವಾಮಿಗಳು ಐಕ್ಯರಾದ ಸ್ಥಳ ಇದು. ಸ್ವಾಮಿಗಳು ಐಕ್ಯರಾದಂಥ ಸ್ಥಳ ನೋಡಿ. ಇಲ್ಲಿ ಒಳಗಡೆ ತೋರಿಸ್ತೀನಿ ನೋಡಿ. ಇದು ಕರಡಿಗೆನ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನೋಡಿ, ವಿಭೂತಿಗಳನ್ನ ಕೂಡ ಇಟ್ಟಿದ್ದಾರೆ ಇಲ್ಲಿ. ಈ ಪ್ಲೇಸ್ ಏನು ಕಾಣಿಸ್ತಾ ಇದೆ ನಿಮಗೆ, ಅಲ್ಲಿ ಕೆಳಗಡೆ ಅಂಡರ್ಗ್ರೌಂಡಲ್ಲಿ ಐಕ್ಯ ಮಾಡಿರೋ ಅಂಥ ಸ್ಥಳ. ಅಲ್ಲಿಂದ ಮೇಲೆ ಈ ರೀತಿ ಕಟ್ಟಡನ ಕಟ್ಟಿ ಸ್ವಾಮಿಗಳ ವಿಗ್ರಹ ಮೂರ್ತಿಯನ್ನು ಇಟ್ಟಿದ್ದಾರೆ. ಇದು ನೋಡಿ, ಬೆಳ್ಳಿಯಿಂದ ಮಾಡಿರೋ ಅಂಥ ಪಾದದ ಒಂದು ಇದು ಬೆಳ್ಳಿಯ ಪಾದ, ಅದು ಸ್ವಾಮಿಗಳದು ನೋಡಿ ಇಲ್ಲಿದೆ. ಅಲ್ಲಿ ವಿಗ್ರಹ ಏನಿದೆ ಅದರ ಕೆಳಗಡೆ ಐಕ್ಯ ಮಾಡಿದ್ದಾರೆ. ಭಕ್ತಾದಿಗಳಿಗೂ ಅಷ್ಟೇ, ಎಷ್ಟೇ ಜನ ಊಟಕ್ಕೆ ಬಂದರೂ ಕೂಡ ಎಲ್ರಿಗೂ ವ್ಯವಸ್ಥೆ ಇರುತ್ತೆ. ನೈಟ್ 9 ಗಂಟೆ 10 ಗಂಟೆವರೆಗೂ ಭಕ್ತಾದಿಗಳು ಬರ್ತಾನೆ ಇರ್ತಾರೆ. ಅದರಲ್ಲೂ ಬೇರೆ ಬೇರೆ ಕಡೆಯಿಂದ ಬಿಜಾಪುರ, ಹುಬ್ಳಿ, ಧಾರವಾಡ, ಎಲ್ಲೆಲ್ಲಿ ಗುಲ್ಬರ್ಗ, ಅತಿ ಹೆಚ್ಚು ಬಡತನ ಎಲ್ಲೆಲ್ಲಿ ಇರುತ್ತೋ ಅಲ್ಲಿಂದ ಮಕ್ಕಳುಗಳನ್ನ ತೊಗೊಂಬಂದು ಇಲ್ಲಿ ಮಠಕ್ಕೆ ಬಿಟ್ಟು ಹೋಗ್ತಾರೆ. ಓದ್ಸೋಕ್ಕಾಗಲ್ಲ ಅನ್ನೋ ರೀಸನ್ನಿಂದ ಇಲ್ಲಿ ಉಚಿತವಾಗಿ ಮಕ್ಕಳಿಗೆ ವಿದ್ಯೆಯನ್ನು ನೀಡ್ತಾರೆ. ನೋಡಿ, ಇಲ್ಲಿ ಏನು ಕಾಣಿಸ್ತಿದೆ ಇದೇ ಐಕ್ಯದ ಸ್ಥಳ. ಇಲ್ಲಿ ಸ್ವಾಮಿಗಳು ಐಕ್ಯರಾದ ನಂತರ ಅವರದ್ದು ಒಂದು ಮೂರ್ತಿಯನ್ನು ಈ ರೀತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸ್ಮೃತಿವನ ಅಂತ ಅಲ್ಲೊಂದು ಗೇಟ್ ಇದೆ ಕೆಳಗಡೆ. ಅಲ್ಲಿಂದ ಒಳಗಡೆ ಹೋದರೆ ಒಂದು ಪಾರ್ಕ್ ರೀತಿ ಮಾಡಿದ್ದಾರೆ. ಬಟ್ ಅದು ಕ್ಲೋಸ್ ಆಗಿದೆ. ನಾವು ಹೋಗಿದ್ದು ನೈಟು, ಸೊ ಅದರಿಂದ ಡೋರ್ ಕ್ಲೋಸ್ ಆಗಿದೆ. ಹೊರಗಡೆಯಿಂದನೇ ಒಂದು ಕ್ಲಿಪ್ಪನ್ನು ತಗೊಂಡು ಬಂದ್ವಿ. ನೋಡಿ, ಈ ರೀತಿ ಇದೆ. ಸಾವಿರಾರು ಮಂದಿ ವಿದ್ಯಾರ್ಥಿಗಳು ಪ್ರೇಯರನ್ನು ಮಾಡ್ತಾರೆ. ಅದು ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಾವು ಹೋಗೋಷ್ಟರಲ್ಲಿ ಪ್ರೇಯರ್ ಕೂಡ ಆಗೋಗಿತ್ತು. ನೋಡಿ, ಲಾಕ್ ಆಗಿದೆ. ಬಟ್ ಈ ರೀತಿ ಇದೆ ಒಳಗಡೆ ಪಾರ್ಕು. ಇನ್ನೊಮ್ಮೆ ನಾನು ಹೋದಾಗ ಅದರ ಕ್ಲಿಪ್ ಸಿಕ್ಕಿದ್ರೆ ತಗೋತೀನಿ. ಏಪ್ರಿಲ್ 1 ಸ್ವಾಮಿಗಳ ಹುಟ್ಟಿದ ದಿನ. ಇದು ಹಳೆ ಮಠ ಅಂತ ಕರೀತಾರೆ. ಹಳೆ ಮಠ ಇದು. ಇವಾಗಿನ ಸ್ವಾಮಿಗಳಿದ್ದಾರೆ.
ಇಲ್ಲಿ ಶಿವಕುಮಾರ ಸ್ವಾಮಿಗಳು ದಿನದಲ್ಲಿ 2 ಅವರ್ ಅಷ್ಟೇ ನಿದ್ದೆ ಮಾಡ್ತಿದ್ದವರು. ಅವರ ಸ್ಥಳ ಇದು. ಅವರು ಅಲ್ಲಿ ಕೂತು ನಿದ್ದೆ ಮಾಡ್ತಿದ್ರು. ಮಲಗಿ ನಿದ್ದೆ ಮಾಡ್ತಿರಲಿಲ್ಲ, ಅವರು ಕೂತೇ ನಿದ್ದೆ ಮಾಡ್ತಿದ್ರು. ಅಲ್ಲಿ ವಿಗ್ರಹಗಳು ಕೂಡ ಇಟ್ಟಿದ್ದಾರೆ. 117ನೇ ಹುಟ್ಟುಹಬ್ಬಕ್ಕೆ ಏಪ್ರಿಲ್ 1 117 ಮಕ್ಕಳಿಗೆ ಸ್ವಾಮಿಗಳ ಹೆಸರನ್ನು ಫ್ರೀಯಾಗಿ ನಾಮಕರಣ ಮಾಡಿದ್ರು ಮಠದಲ್ಲಿ. ನೋಡಿ, ಇಲ್ಲಿ ಟೆಂಪಲ್ ಕೂಡ ಇದೆ. ಅಲ್ಲೂ ಕೂಡ ಒಂದು ನಮಸ್ಕಾರ ಹಾಕ್ಕೊಂಡು ಬಂದ್ವಿ. ಇಲ್ಲಿ ಮೆಟ್ಟಿಲುಗಳ ಮೂಲಕ ಮೇಲಕ್ಕೆ ಹೋದರೆ ಅಲ್ಲಿ ಗಂಗಾ ಪೂಜೆ ಇರುತ್ತೆ. ಮತ್ತು ಅಲ್ಲಿ ಒಂದು ದೇವಸ್ಥಾನ ಇದೆ, ಅದು ಕ್ಲೋಸ್ ಆಗಿದೆ, ನೈಟ್ ಆಗಿದ್ದರಿಂದ ಅಲ್ಲಿ ಹೋಗಲಿಲ್ಲ ನಾವು. ಇದು ಗದ್ದಿಗೆ ಸ್ವಾಮಿಗಳದು. ಸುಮಾರು ಕಡೆಯಿಂದ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ ಇಲ್ಲಿ ನೋಡ್ಕೊಂಡು ಹೋಗಲಿಕ್ಕೆ. ಮತ್ತು ಪೇರೆಂಟ್ಸ್ ಎಲ್ಲ ತುಂಬ ಜನ ಬರ್ತಾ ಇರ್ತಾರೆ. ಇಲ್ಲಿ ನಾವು ದಾಸೋಹಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಮಠದ ವೀಕ್ಷಣೆ ಈ ರೀತಿ ಇದೆ. ರೀಸೆಂಟಾಗಿ ಶಿವರಾತ್ರಿ ಟೈಮಲ್ಲಿ ಜಾತ್ರೆ ಕೂಡ ಆಯಿತು. 1 ವಾರ ಇರುತ್ತೆ ಜಾತ್ರೆ. ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಮಾಡ್ತಾರೆ. ಮೊನ್ನೆ ಕೂಡ ಸ್ವಾಮಿಗಳದ್ದು ಹುಟ್ಟಿದ ಹಬ್ಬ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ನೋಡಿ, ಇಲ್ಲೆಲ್ಲ ರಾಗಿ, ಭತ್ತ, ಅಕ್ಕಿ, ಕಾಳುಗಳು ಅದೆಲ್ಲದನ್ನು ಕೂಡ ಒಂದು ದೊಡ್ಡ ಪಾತ್ರೆಗೆ ಭಕ್ತಾದಿಗಳು ತಂದು ಅವರ ಶಕ್ತಿ ಅನುಸಾರ ಸುರಿದು ಹೋಗ್ತಾರೆ. ಕಾಳುಗಳು, ಭತ್ತ ಎಲ್ಲ ಕೂಡ ಹಚ್ಚಿದ ಒಲೆಯನ್ನು ಆರಿಸೋದೇ ಇಲ್ಲ ಇಲ್ಲಿ. ಯಾರಿಗೂ ಊಟ ಇಲ್ಲ, ಖಾಲಿ ಆಗಿದೆ, ಟೈಮ್ ಕ್ಲೋಸ್ ಆಗಿದೆ, ಆ ಥರ ರೀಸನ್ನೇ ಇಲ್ಲ. ಯಾವಾಗಲೂ ಕೂಡ ದಾಸೋಹ ಇದ್ದೇ ಇರುತ್ತೆ. ನೋಡಿ, ಪ್ರಸಾದ ನಿಲಯಕ್ಕೆ ಹೋಗ್ತಾ ಇದ್ದೀವಿ. ಇದು ಪ್ರಸಾದ ನಿಲಯ. ಅನ್ನ ಸಾಂಬಾರಿತ್ತು. ನಾವು ಅನ್ನ ಸಾಂಬಾರು ಊಟ ಮಾಡ್ಕೊಂಡು ಬಂದ್ವಿ, ಪ್ರಸಾದ ಸ್ವೀಕರಿಸ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ಏನೋ ಒಂದು ಶಾಂತತೆ ಮಟ್ಟಕ್ಕೆ ಹೋದರೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ವಿಡಿಯೋಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ಶ್ರೀ ಸಿದ್ಧಗಂಗಾ ಮಠ ನೋಡಿದ್ದೀರಾ, ಇಲ್ಲಿ ಎಜುಕೇಷನ್ ಯಾರೆಲ್ಲ ಪಡೆದಿದ್ದೀರಾ ನನಗೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.